ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸ್ಮಧ್ವವಿಜಯ ಸಪ್ತಮ ಸರ್ಗದಲ್ಲಿ 58ನೇ ಶ್ಲೋಕ. ಅವಗಮ್ಯ ತಂ ಮುನಿಗಣಾ ವರಿಷ್ಠತೋ ವಿಧಿಭದ್ವ್ಯಧುರ್ ವಿಧಿವಿದೋಸ್ಯಮಾನನಾಂ ಅಪಿ ಸಂಕಥಾ ಶ್ರುತಿಸುಖಾಃ ಕವೀಂದ್ರಯೋರನಯೋರ್ನಿಶಮ್ಯ ಪರಮಾಂ ಮುದಂ ಯಯುಃ. ಅವಗಮ್ಯ ತಂ ಮುನಿಗಣಾಃ ವರಿಷ್ಠತಃ ವಿಧಿವತ್ ವ್ಯಧುಃ ವಿಧಿವಿದಃ ಅಸ್ಯ ಮಾನನಾಂ ಅಪಿ ಸಂಕಥಾಃ ಶ್ರುತಿಸುಖಾಃ ಕವೀಂದ್ರಯೋಃ ಅನಯೋಃ ನಿಶಮ್ಯ ಪರಮಾಂ ಮುದಂ ಯಯುಃ. ಹಿಂದೆ ನೋಡಿದಂತೆ ವೇದವ್ಯಾಸರು ಮತ್ತು ಮಧ್ವಾಚಾರ್ಯರು ಋಷಿಗಳು ಎಲ್ಲರೂ ಸೇರಿದ್ದಾರೆ. ಅಲ್ಲಿ ವೇದವ್ಯಾಸರು ತಾವು ಕುಳಿತ ಮೇಲೆ ಮಧ್ವಾಚಾರ್ಯರಿಗೂ ಕೂಡ ಆಸನವನ್ನು ಕೊಟ್ಟು ಕುಳಿಸಿದ್ದಾರೆ. ಎಲ್ಲ ಋಷಿಗಳು ಕೂಡ ಮಾಡಿದ್ದಾರೆ. ಆಗ ಮುನಿಗಣಾಃ ವರಿಷ್ಠತಃ, ಮುನಿಗಣರಲ್ಲಿ ಶ್ರೇಷ್ಠರಾದ ಆ ವೇದವ್ಯಾಸರಿಂದ ತಮ್ ಅವಗಮ್ಯ, ಇವರು ಮುಖ್ಯಪ್ರಾಣ ದೇವರ ಅವತಾರ ಹಾಗೆ ಅಂತ ಆಗ ಗೊತ್ತಾಯ್ತು. ವೇದವ್ಯಾಸರು ಹೇಳಿದ ಮೇಲೆ ಮಧ್ವಾಚಾರ್ಯರು ಅಂದ್ರೆ ಮುಖ್ಯಪ್ರಾಣದೇವರ ಅವತಾರ ಅಂತ ತಿಳಿದು ವಿಧಿವಿದಃ ಸಂತಹ, ಆ ವಿಧಿಯನ್ನ ಬಲ್ಲವರು, ಆ ಋಷಿಗಳು ಕ್ರಮ ಬಲ್ಲವರು. ಯಾರಿಗೆ ತಾರತಮ್ಯದಲ್ಲಿ ಯಾರಿಗೆ ಎಷ್ಟು ಸ್ಥಾನ, ಪ್ರಾಣದೇವರ ಮಹಿಮೆಯನ್ನು ಎಲ್ಲ ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಬಂದಿರುವ ವಿಚಾರ, ಅದನ್ನೆಲ್ಲ ಬಲ್ಲವರು ಅವರು. ಅಸ್ಯ ವಿಧಿವತ್ ಮಾನನಾಂ ವ್ಯಧುಹು, ಗೊತ್ತಾದ ಮೇಲೆ, ಸ್ವರೂಪ ಗೊತ್ತಾದ ಮೇಲೆ, ಇವರು ಮಧ್ವಾಚಾರ್ಯರು ವಾಯುದೇವರ ಅವತಾರ ಅಂತ ಸ್ವರೂಪ ಗೊತ್ತಾದ ಮೇಲೆ ಅವರಿಗೆ ಗೌರವವನ್ನ, ಅಂದ್ರೆ ಅವರಿಗೆ ಸ್ಥಾನಕ್ಕೆ ತಕ್ಕಂತೆ ಏನು ಗೌರವ ಕೊಡಬೇಕೋ ಅಷ್ಟು ಕೊಟ್ರು ಹಾಗೆ ಅಂತ. ತದನಂತರ ಕವೀಂದ್ರಯೋಹೋ ಅನಯೋಹೋ ಶ್ರುತೀನಾಂ ಶ್ರೋತೃನಾಂ ಸುಖಂ ಯಾಭ್ಯಃ ತಾಹ ಸಂಕಥಾ ಅಪಿ ನಿಶಮ್ಯ ಪರಮಾಂ ಮುದಂ ಯಯುಃ. ಅವರಿಬ್ಬರ ಮಧ್ಯದಲ್ಲಿ ನಡೆದ ಮಾತುಕತೆ, ಇವರೇನು ಹೇಳಿದ್ರು, ಅವರು ಉತ್ತರ ಕೊಟ್ರು, ಅದನ್ನೆಲ್ಲ ಕೇಳಿ ಆ ಋಷಿಗಳು ತುಂಬಾ ಸಂತೋಷ ಪಟ್ರು. ಪರಮಾಂ ಮುದಂ, ಅತ್ಯುತ್ತಮವಾದ ಪ್ರೀತಿಯನ್ನ ಪಡೆದರು ಹಾಗೆ ಅಂತ ಒಟ್ಟು. ಇಷ್ಟ ಸಂಭಾಷಣಾನ್ಯಪಿ ಅಂತ ಬರೀತಾರೆ. ಸಂಕಥ ಅಂದ್ರೆ ಇಷ್ಟ ಸಂಭಾಷಣೆಯನ್ನ ಕೇಳಿ ಸಂತೋಷ ಪಟ್ರು ಹಾಗೆ ಅಂತ. ಸಜ್ಞಾನಾಯಾನಂದ ವಿಜ್ಞಾನ ಮೂರ್ತಿ ಪ್ರಾಪ್ತೌ ಪೃಥಿವೀಮಾಶ್ರಮೇ ತತ್ರ ತಾವತ್ ಜಾಜ್ವಲ್ಯೇತೆ ವಿಷ್ಣುವಾಯು ಸ್ಮದೇವೋ ವೇದವ್ಯಾಸಾನಂದತೀರ್ಥಾಭಿಧಾನೋ. ಸಜ್ಞಾನಾಯಾನಂದ ವಿಜ್ಞಾನ ಮೂರ್ತಿ ಪ್ರಾಪ್ತೌ ಪೃಥಿವೀಂ ಆಶ್ರಮೇ ತತ್ರ ತಾವತ್ ಜಾಜ್ವಲ್ಯೇತೆ ವಿಷ್ಣುವಾಯು ಸ್ಮ ದೇವೌ ವೇದವ್ಯಾಸಾನಂದತೀರ್ಥಾಭಿಧಾನೋ. ಸಜ್ಞಾನಾಯ, ಸಜ್ಜನರಿಗೆ ಜ್ಞಾನವನ್ನು ಕೊಡುವುದಕ್ಕಾಗಿ ಪೃಥಿವಿಗೆ ಬಂದವರು ಯಾರು? ಇಬ್ಬರು ಕೂಡ ವೇದವ್ಯಾಸರು ಜ್ಞಾನ ಕೊಡೋದಕ್ಕಾಗಿ ಅವತಾರ ಮಾಡಿದವರು, ಶ್ರೀಮನ್ ಮಧ್ವಾಚಾರ್ಯರು ಜ್ಞಾನ ಕೊಡೋದಕ್ಕಾಗಿ ಅವತಾರ ಮಾಡಿದವರು, ಭೂಮಿಗೆ ಬಂದವರು. ವೇದವ್ಯಾಸಾನಂದ ತೀರ್ಥಾಭಿಧಾನೋ, ಇವರಿಗೆ ವೇದವ್ಯಾಸರು ಅಂತ ಹೆಸರು, ಇವರಿಗೆ ಆನಂದ ತೀರ್ಥರು ಅಂತ ಹೆಸರು. ಅಂತವರು ಆನಂದ ವಿಜ್ಞಾನ ಮೂರ್ತಿ, ಆನಂದಶ್ಚ ವಿಜ್ಞಾನಂ, ಆನಂದ ವಿಜ್ಞಾನಂ ಇಬ್ಬರು ಕೂಡ ಆನಂದ ಸ್ವರೂಪರು, ಜ್ಞಾನ ಸ್ವರೂಪರು, ಜ್ಞಾನಾನಂದ ಸ್ವರೂಪರು ಇಬ್ಬರು ಕೂಡ. ವಿಷ್ಣುವಾಯು, ಮೂಲದಲ್ಲಿ ಅಂದ್ರೆ ವೇದವ್ಯಾಸರು ವಿಷ್ಣುವಿನ ಅವತಾರ, ಆನಂದ ತೀರ್ಥರು ವಾಯುದೇವರ ಅವತಾರ. ವಿಷ್ಣುವಾಯು ದೇವೌ ತತ್ರ ಆಶ್ರಮೇ, ಆ ಬದ್ರಿಕಾಶ್ರಮದಲ್ಲಿ, ತಾವತ್ ಆ ಸಂದರ್ಭದಲ್ಲಿ, ಜಾಜ್ವಲ್ಯೇತೆ ಅತಿಶಯೇನ ಅಶೋಭೇತಾಂ ಶೋಭಿಸ್ತಾ ಇದ್ರು ಹಾಗೆ ಅಂತ ಹೇಳಿ ಇವರ ಸ್ವರೂಪವನ್ನ ಹೇಳಿದ್ರು. ವೇದವ್ಯಾಸರ ಸ್ವರೂಪ ಏನು, ಪೂರ್ಣಪ್ರಜ್ಞಾಚಾರ್ಯರ ಸ್ವರೂಪ ಏನು ಎಂಬುದನ್ನ ಇಲ್ಲಿ ಮತ್ತೆ ಆ ಋಷಿಗಳಿಗೂ ಗೊತ್ತಾಯಿತು, ನಮಗೂ ಕೂಡ ಹಿಂದೆ ಹೇಳಿದ್ದಾರೆ. ಇಲ್ಲಿ ಇನ್ನೊಮ್ಮೆ ವೇದವ್ಯಾಸರೇ ಸ್ಪಷ್ಟಪಡಿಸಿದರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಸಜ್ಞಾನಾಯಾನಂದ ವಿಜ್ಞಾನ ಮೂರ್ತಿ ಪ್ರಾಪ್ತೌ ಪೃಥಿವೀಮಾಶ್ರಮೇ ತತ್ರ ತಾವತ್ ಜಾಜ್ವಲ್ಯೇತೆ ವಿಷ್ಣುವಾಯು ಸ್ಮದೇವೋ ವೇದವ್ಯಾಸಾನಂದತೀರ್ಥಾಭಿಧಾನೋ. इति श्रीमत्कविकुलतिलक त्रिविक्रम पंडिताचार्य सुध श्रीमन्नारायण पंडिताचार्य विरचिते श्रीमत्समध्वविजय महाकाव्य आनंदांके ಸಪ್ತಮ ಸರ್ಗ. ಇಲ್ಲಿಗೆ 7ನೇ ಸರ್ಗ ಮುಗೀತು. ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮ ಶ್ರೀ ಹರೇ ನಮಃ.